ಜೀವನದಲ್ಲಿ ಪತಿ ಪತ್ನಿ ಸಂಬಂಧ ಎನ್ನುವುದು ಬಹಳ ದೊಡ್ಡದು. ಯಾರ ಮನೆಯಲ್ಲಿ ಅಥವಾ ಸಂಸಾರದಲ್ಲಿ ಪತಿ ಪತ್ನಿ ಸಂಬಂಧ ಸರಿ ಇರುವುದಿಲ್ಲವೋ ಅಲ್ಲಿ ದಿನವೂ ಜಗಳ, ಮನಸ್ತಾಪ, ನೆಮ್ಮದಿ ಇಲ್ಲದ ಜೀವನ ಇರುತ್ತದೆ. ಈ ರೀತಿಯ ಜಗಳಗಳು ಇಲ್ಲದೆ ಪತಿ ಪತ್ನಿ ಸದಾ ಅನ್ಯೋನ್ಯವಾಗಿರಲು ಕೆಲವು ಸೂತ್ರಗಳನ್ನು, ಗಂಡ ಹೆಂಡತಿಯ ಮಾತನ್ನು ಕೇಳಲು ಕೆಲವು ಉಪಾಯಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ಪಾರ್ವತಿ ಪರಮೇಶ್ವರರ ನೆನೆದು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಮ್ಮ ಯೂಟ್ಯೂಬ್ ಚಾನೆಲ್ ಮತ್ತು ಕಸ್ತೂರಿ ರಶ್ಮಿ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಸ್ತ್ರೀಯರು ಸಾಮಾನ್ಯವಾಗಿ ತನ್ನ ಪತಿಯು ತಾನು ಹೇಳಿದಂತೆ ಕೇಳಬೇಕು ಎಂಬ ಕೋರಿಕೆಯನ್ನು ಹೊಂದಿರುತ್ತಾರೆ. ಪತಿಯು ಪತ್ನಿಯ ಮಾತನ್ನು ಕೇಳಲು ಏನು ಮಾಡಬೇಕೆಂದು ಪುರಾಣಗಳಲ್ಲಿ ದ್ರೌಪದಿಯು ಸತ್ಯಭಾಮಳಿಗೆ ತಿಳಿಸಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿ ಪತಿಯ ಬಗ್ಗೆ ಯಾವುದೇ ಜಾಗದಲ್ಲಾದರೂ ಕೀಳಾಗಿ ಮಾತನಾಡಬಾರದು. ಗಂಡನ ಸೂಕ್ಷ್ಮ ವಿಚಾರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು. ಗಂಡ ಹೆಂಡತಿಯ ಕೆಲವು ಸಮಸ್ಯೆಗಳನ್ನು, ಗುಟ್ಟುಗಳನ್ನು ಬೇರೆಯವರೊಂದಿಗೆ ಚರ್ಚಿಸಬಾರದು. ಇದು ಪತಿಯ ಕಿವಿಗೆ ಬಿದ್ದರೆ ನೀವು ಎಷ್ಟೇ ನಂಬಿಸಿದರೂ ಅವರು ನಿಮ್ಮ ಮೇಲೆ ನಂಬಿಕೆ ಕಳೆದುಕೊಂಡು ಜಗಳ ಮಾಡಿಕೊಂಡು ಕೋಪ ಮಾಡಿಕೊಳ್ಳುವುದು ಮಾಡಿ ಮನೆಯ ಶಾಂತಿಯನ್ನು ಕದಡುತ್ತಾರೆ. ಇದಕ್ಕೆ ನೇರ ಕಾರಣ ನೀವೇ ಆಗಿರುತ್ತೀರಿ, ಎಚ್ಚರ. ಇನ್ನು ಕೆಲವು ಸ್ತ್ರೀಯರು ತಮ್ಮ ಗಂಡನಿಗೆ ತಾವು ಹೇಳಿದ್ದ ನಡೆಯಬೇಕೆಂದು ವಾದಿಸುತ್ತಾರೆ. ಗಂಡನ ಮೇಲೆ ಸವಾರಿ ಮಾಡುತ್ತಾರೆ. ಗಂಡನನ್ನು ವಶೀಕರಣದಲ್ಲಿ ಇಟ್ಟುಕೊಳ್ಳಲು ಅನೇಕ ರೀತಿಯ ತಂತ್ರಗಳನ್ನು ಮಾಡಿ ಸೋತಾಗ ಗಂಡನ ಮೇಲೆ ಇಲ್ಲಸಲ್ಲದ ಆರೋಪ ಹೊರಿಸಿ ಅವರ ಮೇಲೆ ಕೋಪಿಸಿಕೊಳ್ಳುವುದಕ್ಕೆ ಕಾರಣವಾಗುತ್ತದೆ. ಇದು ಗಂಡನಿಗೆ ಹೆಂಡತಿ ಮೇಲಿನ ಪ್ರೀತಿಯನ್ನು ಕಡಿಮೆ ಮಾಡುತ್ತದೆ. ಹೀಗೆ ಮಾಡಬಾರದು. ಗಂಡ ಹೇಳಿದ ಮಾತನ್ನು ಕೇಳಬೇಕು ಎಂದರೆ ಮೊದಲು ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು, ಮಾತನಾಡಿಸಬೇಕು. ಅವರ ಮನಸ್ಸಿನಲ್ಲಿರುವ ಆಸೆಗಳನ್ನು ನೀವೇ ಗ್ರಹಿಸಿ ನೆರವೇರಿಸುವಂತಿರಬೇಕು. ಒಬ್ಬ ತಾಯಿ ತನ್ನ ಮಗುವನ್ನು ಹೇಗೆ ನೋಡಿಕೊಳ್ಳುತ್ತಾರೋ ಹಾಗೆ ಗಂಡನನ್ನು ಕೂಡ ಹೆಚ್ಚು ಕಾಳಜಿ ವಹಿಸಬೇಕು. ಗಂಡನಿಗೆ ಆತನಿಗೆ ಇಷ್ಟವಾಗುವ ಶುಚಿಯಾದ ಅಡುಗೆ ಮಾಡಿ ಬಡಿಸಬೇಕು. ಗಂಡ ಊಟ ಮಾಡುವಾಗ ಆತನ ಮುಂದೆ ಚೆನ್ನಾಗಿ ರೆಡಿಯಾಗಿ ಲಕ್ಷಣವಾಗಿ ಪ್ರೀತಿಯಿಂದ ಊಟ ಬಡಿಸಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳೆಯದೆ ಗಂಡನನ್ನು ಮಾತನಾಡಿಸಬಾರದು. ಹಾಳು ಮುಖದಿಂದ ಆರಂಭವಾದ ಸಂಭಾಷಣೆ ಅಥವಾ ಪ್ರೀತಿ ಪ್ರತಿಕೂಲ ಶಕ್ತಿಗಳನ್ನು ಹೆಚ್ಚಿಸಿ ಮಾನಸಿಕ ನೆಮ್ಮದಿ ಹಾಳು ಮಾಡಬಹುದು. ಕನಿಷ್ಠ ಮುಖ ತೊಳೆದಾದರೂ ಗಂಡನೊಂದಿಗೆ ಸಂಭಾಷಣೆ ಮಾಡಬೇಕು. ಗಂಡನಿಗೆ ಇಷ್ಟವಾಗದ ಬಟ್ಟೆಗಳನ್ನು ಧರಿಸಿ ಗಂಡನ ಕೋಪಕ್ಕೆ ತುತ್ತಾಗಬಾರದು. ಗಂಡ ಆಗಿನಿಂದಲೂ ನಡೆಸಿಕೊಂಡು ಬಂದ ಕೆಲವು ಆಚಾರ ವಿಚಾರ ನಿಯಮಗಳನ್ನು ನೀವು ಸಹ ಚಾಚು ತಪ್ಪದೆ ಪಾಲಿಸಬೇಕು. ಇದು ಗಂಡನ ಮನಸ್ಸಿನಲ್ಲಿ ಉಳಿಯುತ್ತದೆ. ಇದರಿಂದ ಆತ ನಿಮ್ಮನ್ನು ಗೌರವಿಸಲು ಆರಂಭಿಸುತ್ತಾನೆ. ಗಂಡನಿಗೆ ಮಾತ್ರ ಸಂತೋಷಪಡಿಸಿದರೆ ಸಾಲದು. ಗಂಡನ ಜೊತೆಗೆ ಆತನ ಪೋಷಕರು ಅಥವಾ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಇದರಿಂದ ಗಂಡನ ಪ್ರೇಮ ಭಾವನೆ ನಿಮ್ಮ ಮೇಲೆ ಹೆಚ್ಚಾಗುತ್ತದೆ. ಸೋಷಿಯಲ್ ಮೀಡಿಯಾ ಹುಚ್ಚು ಈಗ ಎಲ್ಲರಿಗೂ ಇದ್ದೇ ಇದೆ. ಗಂಡ ಮನೆಗೆ ಬಂದಾಗಲೂ ಆತನಿಗೆ ಊಟವನ್ನು ಸರಿಯಾಗಿ ಬಡಿಸದೆ ಉಪಯೋಗಕ್ಕೆ ಬಾರದೇ ಇರುವ ವಿಡಿಯೋಗಳನ್ನು ನೋಡಿ ಕೇಕೆ ಹಾಕಿದರೆ ಗಂಡನ ಸಿಟ್ಟು ನೆತ್ತಿಗೆ ಏರುತ್ತದೆ. ಜೋಪಾನ. ಗಂಡನ ಪ್ರೀತಿ ನಿರಂತರವಾಗಿ ಪಡೆಯಲು, ಮನೆಯಲ್ಲಿ ಕಲಹಗಳು ನಿಲ್ಲಲು ಅಮಾವಾಸ್ಯೆ ಹುಣ್ಣಿಮೆ ದಿನ ಮನೆಗೆ ಖಚಿತವಾಗಿ ಧೂಪ ಹಾಕಿ ಮನೆ ಒರೆಸುವ ನೀರಿಗೆ ಕಲ್ಲುಪ್ಪು ಹಾಕಲು ಮರೆಯದಿರಿ. ಗಂಡನ ಇಷ್ಟವಾದ ದೇವರು ಯಾರು ಇರುತ್ತಾರೋ ಆ ದೇವರಿಗೆ ಪ್ರತಿ ಗುರುವಾರ ಸಿಹಿ ನೈವೇದ್ಯ ಇಟ್ಟು ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ಗಂಡನ ಮನಸ್ಸು ಶಾಂತಗೊಳ್ಳುತ್ತದೆ. ಗಂಡ ಹೊರಗೆ ಹೋಗುವಾಗ ನಗುಮುಖದಿಂದ ಒಂದು ಲೋಟ ನೀರನ್ನು ಕುಡಿಸಿ ಅವರಿಗೆ ಬೇಕಾದ ಎಲ್ಲ ಆಫೀಸಿನ ವಸ್ತುಗಳನ್ನು ಕೊಟ್ಟು ಪ್ರೀತಿಯಿಂದ ಕಳಿಸಿಕೊಡಿ. ಇದರಿಂದ ಗಂಡ ಮಾಡುವ ಇಡೀ ದಿನದ ಎಲ್ಲ ಕೆಲಸದಲ್ಲೂ ಯಶಸ್ಸು ಸಿಕ್ಕಿ ಮನೆಯಲ್ಲಿ ಕೂಡ ಖುಷಿಯಿಂದ ಇರುತ್ತಾರೆ. ಗಂಡ ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಬೈಯುವಾಗ ತಿರುಗಿ ಮಾತನಾಡಬೇಡಿ. ಬದಲಾಗಿ ಜಗಳದಲ್ಲಿ ಅವರನ್ನೇ ಗೆಲ್ಲಲು ಬಿಡಿ. ಇದರಿಂದ ಎದುರಿಗೆ ಜಗಳಕ್ಕೆ ನಿಂತ ಗಂಡ ತಾನಾಗಿಯೇ ತಣ್ಣಗಾಗುತ್ತಾನೆ. ಇನ್ನೂ ಕೋಪ ಇಳಿದಿಲ್ಲವೆಂದರೆ ಒಂದು ಸ್ಮೈಲ್ ಕೊಟ್ಟು ಬಿಡಿ, ಹಾಗೆ ಹೊರಗೆ ಹೋಗುತ್ತಾರೆ. ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಅಂತ ಕೇಳಿರುತ್ತೀರಾ ಅಲ್ಲವೇ? ಮಲಗುವಾಗ ಆದಷ್ಟು ನಗುಮುಖದಿಂದ ಅವರ ಆಸೆಯನ್ನು ಪೂರೈಸಿ. ನಂತರ ನಿಮ್ಮ ಕೋರಿಕೆ ಅಥವಾ ಏನಾದರೂ ಆಸೆಗಳು ಇದ್ದರೆ ಪರಸ್ಪರ ಮಾತಾಡಿ ಮರುದಿನವನ್ನು ಖುಷಿಯಿಂದ ಆರಂಭಿಸಿ. ಮನೆಯಲ್ಲಿ ಮಕ್ಕಳಿದ್ದರೆ ಅವರ ಕಿರುಚಾಟ ತುಂಟಾಟ ಹೊರಗಿನಿಂದ ಬಂದ ಪತಿಗೆ ಇಷ್ಟವಾಗುವುದಿಲ್ಲ. ಅಪ್ಪ ಬಂದಾಗ ನಿಶ್ಶಬ್ದವಾಗಿರುವಂತೆ ಅಪ್ಪನನ್ನು ಪ್ರೀತಿಯಿಂದ ಮಾತನಾಡಿ ಎಂದು ಹೇಳಿಕೊಡಿ. ಮಕ್ಕಳ ಮುಖದಲ್ಲಿ ನಗು ಮತ್ತು ಅವರ ಪ್ರೀತಿ ನೋಡಿದೊಡನೆ ಹೊರಗಿನ ಕೋಪತಾಪಗಳು ಕೂಡ ಕಡಿಮೆಯಾಗುತ್ತದೆ. ಇವತ್ತು ನಾನು ತಿಳಿಸಿದ ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.